ಪೆಗ್ಗಿ ಮೋಹನ್ ಅವರು ಬರೆದಿರುವ ವಾಂಡರರ್ಸ್ ಕಿಂಗ್ಸ್ ಮರ್ಚೆಂಟ್ಸ್ ಅನ್ನೋ ಒಂದು ಪುಸ್ತಕವನ್ನು, ಅದಕ್ಕೆ ಒಂದು ಟ್ಯಾಗ್ಲೈನ್ ಕೂಡ ಇದೆ, ದ ಸ್ಟೋರಿ ಆಫ್ ಇಂಡಿಯಾ ಥ್ರೂ ಇಟ್ಸ್ ಲ್ಯಾಂಗ್ವೇಜಸ್ ಅಂತ. ಈ ಪುಸ್ತಕವನ್ನು ಮಿತ್ರರಾದ ಸಂಕೇತ್ ಅವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಬಹಳ ಕುತೂಹಲಕಾರಿಯಾದ ಪುಸ್ತಕ ಇದು. ಏಕೆಂತಂದರೆ ನಾವು ಸಾಮಾನ್ಯವಾಗಿ ಭಾಷೆಗಳು ಇರ್ತವೆ, ಹಲವು ಭಾಷೆಗಳಿರ್ತವೆ. ಭಾರತದಲ್ಲಿ ಹಲವು ಭಾಷೆಗಳು ಶತಮಾನಗಳ ಕಾಲದಿಂದ ಇವೆ, ಭಾಷಿಕರು ಜೊತೆಗಿದ್ದಾರೆ ಅಂತ ತಿಳ್ಕೊಂಡಿರ್ತೀವಿ. ಆದರೆ ಭಾಷೆಗಳ ನಡುವೆ ಯಾವ ಬಗೆಯ ಸಂಬಂಧಗಳು ಏರ್ಪಡ್ತವೆ, ಅದು ಈಗ ಸಮಕಾಲೀನವಾಗಿ ಏರ್ಪಡ್ತಾ ಇರ್ತಕ್ಕಂಥ ಸಂಬಂಧಗಳು, ಚಾರಿತ್ರಿಕವಾಗಿ ಏರ್ಪಟ್ಟಿದ್ದ ಸಂಬಂಧಗಳು, ಇದರಿಂದಾಗಿ ಭಾಷೆಗಳ ರಚನೆಯಲ್ಲಿ ಏನೆಲ್ಲ ವ್ಯತ್ಯಾಸಗಳಾಗಿರಬಹುದು ಅನ್ನೋದು ಬಹಳ ಕುತೂಹಲಕಾರಿಯಾದ ಸಂಗತಿ. ಇದನ್ನು ಒಂದು ಜಾಗತಿಕವಾದ ನೆಲೆಯಿಂದ ಪ್ರಶ್ನೆಯನ್ನು ಎತ್ಕೊಂಡು ಅದನ್ನು ಭಾರತದ ಪರಿಸ್ಥಿತಿಗೆ ಅನ್ವಯಿಸಿ ಪೆಗ್ಗಿ ಮೋಹನ್ ಅವರು ಈ ಕೃತಿಯನ್ನು ರಚನೆ ಮಾಡಿದ್ದಾರೆ. ಅದು ಕನ್ನಡಕ್ಕೆ ಅನುವಾದ ಆಗಿರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ. ಅದನ್ನು ಅನುವಾದಿಸಿರ್ತಕ್ಕಂಥ ಮತ್ತು ಸಮರ್ಥವಾಗಿ ಅನುವಾದಿಸಿರ್ತಕ್ಕಂಥ ಮಿತ್ರ ಸಂಕೇತ್ ಪಟೇಲ್ ಅವರನ್ನು ನಾನು ಮೊದಲು ಅಭಿನಂದಿಸ್ತೇನೆ. ಈ ಕೆಲಸ ಮಾಡೋದು ಸುಲಭ ಅಲ್ಲ, ಬಹಳ ಕಷ್ಟದ ಕೆಲಸ. ಏಕೆಂತಂದರೆ ಇದು ಒಂದು ಹೆಚ್ಚು ಜನ ಪ್ರವೇಶ ಪಡೆದಿರ್ತಕ್ಕಂಥ ವಲಯ ಅಲ್ಲ. ಹಾಗಾಗಿ ಅದಕ್ಕೆ ಬೇಕಾಗಿರುವ ಅನುವಾದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಭಾಷೆಯನ್ನು, ಆ ಭಾಷೆಯ ಓಟವನ್ನು ರೂಪಿಸ್ಕೊಳ್ಳೋದು ಭಾಳ ಕಷ್ಟದ ಕೆಲಸ. ಸೊ ಈ ವಿಷಯದ ಬಗೆಗೆ ಸಂಕೇತ್ ಅವರಿಗೆ ಆಸಕ್ತಿ ಇರೋದರಿಂದಾಗಿ ಮತ್ತು ಬೇರೆ ಬೇರೆ ರೀತಿಯ ಓದಿನ ಪರಿಣಾಮಗಳು ಈ ಕೃತಿಯ ಅನುವಾದದಲ್ಲಿ ಕಾಣಿಸ್ಕೊಳ್ತವೆ. ಕೇವಲ ಅನುವಾದಕ್ಕಾಗಿ ಅನುವಾದ ಮಾಡಿದಾಗ ಕಾಣಿಸ್ದೇನೆ ಆ ವಿಷಯದ ಮೇಲೆ ಅವ್ರಿಗಿರುವ ಒಂದು ಪ್ರೀತಿ ಮತ್ತು ಪ್ರಭುತ್ವ ಎರಡೂ ಕೂಡ ಈ ಅನುವಾದದಲ್ಲಿ ಕಾಣಿಸ್ಕೊಳ್ತದೆ. ಅದರಿಂದ ಇದೊಂದು ಭಾಳ ಸ್ವಾಗತಾರ್ಹವಾದ ಅನುವಾದ. ಯಾಕೆ ಈ ಅನುವಾದ ಕನ್ನಡಕ್ಕೆ ಬಂದಿರೋದ್ರಿಂದ ಕನ್ನಡ ಓದುಗರೇ ಓದಬೇಕಿದ್ದ. ಇಂಗ್ಲೀಷ್ ಪುಸ್ತಕವನ್ನು ಜಗತ್ತಿನ ಯಾವ ಭಾಷಿಕರಾದರೂ ಕೂಡ, ಅಂದರೆ ಇಂಗ್ಲೀಷ್ ಭಾಷೆಯನ್ನು ಬಲ್ಲವರು ಎಲ್ಲಿ ಬೇಕಾದರೂ ಓದ್ಬೋದು, ಕನ್ನಡದವರು ಓದ್ಬೋದು ಇಂಗ್ಲೀಷ್ನಲ್ಲಿ. ಆದರೆ ಕನ್ನಡ ಅನುವಾದವನ್ನು ಕನ್ನಡಿಗರೇ ಓದಬೇಕು. ಆದರೆ ಕೇವಲ ಇದನ್ನು ಒಂದು ಮಾಹಿತಿಗಾಗಿ ಈ ಪುಸ್ತಕವನ್ನು ಓದೋದು ಒಂಥರ. ಆದರೆ ಕನ್ನಡದ ಸಂದರ್ಭಕ್ಕೆ, ಕನ್ನಡ ನುಡಿಯ ಸಂದರ್ಭಕ್ಕೆ ಈ ಕೃತಿ ನೀಡುವ ಒಳನೋಟಗಳನ್ನು ಬಳಸಿಕೊಳ್ಳುವ ಅಗತ್ಯ ನನಗೆ ಕಾಣಿಸ್ತಾ ಇದೆ. ಏಕೆಂತಂದರೆ ಕನ್ನಡ ಭಾಷೆಯ ಬೆಳವಣಿಗೆ ಕಳೆದ 2000 ವರ್ಷಗಳಿಂದ ಯಾವ ರೀತಿ ಆಗಿದೆ, ಆ ಬೆಳವಣಿಗೆಯನ್ನು ನಾವು ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಪುನಃರಚಿಸಿಲ್ಲ. ಅದು ಈಗ ಮಾತಾಡುವ ಪ್ರದೇಶಗಳಲ್ಲಿ ಕನ್ನಡ ಹೇಗೆ ಹರಡಿಕೊಂತು, ಅದರ ಬೇರೆ ಬೇರೆ ಬಗೆಗಳು ಹೇಗೆ ರೂಪುಗೊಂಡವು, ಮತ್ತು ಪ್ರಾದೇಶಿಕವಾದ ಮತ್ತು ಸಾಮಾಜಿಕವಾದ ಪ್ರಭೇದಗಳು ಹೇಗೆ ರೂಪುಗೊಂಡವು, ಆ ರೂಪುಗೊಳ್ಳೋದಕ್ಕೆ ಇದ್ದಂಥ ಕಾರಣಗಳೇನು ಅನ್ನೋದನ್ನು ನಾವು ಇನ್ನೂ ಕೂಡ ಅಧ್ಯಯನ ಮಾಡಿಲ್ಲ. ಆ ವ್ಯತ್ಯಾಸಗಳಿವೆ ಅನ್ನೋದನ್ನ ಗುರುತಿಸ್ತೀವಿ. ಸೋಲಿಗರು ಮಾತಾಡುವ ಕನ್ನಡ ಮತ್ತು ಬಡಗರು ಮಾತಾಡುವ ಕನ್ನಡ, ಹವ್ಯಕರು ಮಾತಾಡುವ ಕನ್ನಡ, ಇವೆಲ್ಲ ಬೇರೆ ಬೇರೆ ಅಂತ ಹೇಳ್ತೀವಿ. ರಾಯಚೂರವ್ರು ಮಾತಾಡೋ ಕನ್ನಡ, ಮಂಗಳೂರವ್ರು ಮಾತಾಡೋ ಕನ್ನಡ ಬೇರೆ ಬೇರೆ ಅಂತ ಹೇಳ್ತೀವಿ. ಯಾಕೆ ಬೇರೆ ಬೇರೆ ಆಯಿತು? ಏನಿದೆ ಬೇರೆ ಬೇರೆ ಅನ್ನೋದನ್ನ ಹೇಳ್ಬೋದು. ಬಟ್ ಯಾಕೆ ಬೇರೆ ಬೇರೆ ಅದು? ಅದಕ್ಕಿದ್ದಂಥ ಕಾರಣಗಳು ಏನು ಅನ್ನೋದನ್ನು ನಾವು ಈಗ ಸಮಕಾಲೀನವಾಗಿಯೂ ಕೂಡ ವಿವರಿಸ್ತಾ ಇಲ್ಲ ನಾವು. ಚಾರಿತ್ರಿಕವಾಗಿ ಏನೆಲ್ಲ ವ್ಯತ್ಯಾಸಗಳಾದವು, ಒಂದು ಕಾಲದ ಕನ್ನಡ ಇನ್ನೊಂದು ಕಾಲದ ಕನ್ನಡವಾಗಿ ಹೇಗೆ ವ್ಯತ್ಯಾಸ ಆಯಿತು. ಉದಾಹರಣೆಗೆ ಡಿ.ಎನ್. ಶಂಕರ ಭಟ್ರು ಒಂದು ಪ್ರಮೇಯವನ್ನು ಮುಂದಿಡ್ತಾರೆ. ಸಾಮಾನ್ಯವಾಗಿ ಕನ್ನಡ ಭಾಷೆಯನ್ನು ಚರಿತ್ರೆಯನ್ನು ಅಧ್ಯಯನ ಮಾಡೋರು ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಅಂತ ಹೇಳಿ 2 ಭಾಗಗಳನ್ನು ಮಾಡಿ, ತುಂಗಭದ್ರೆಯ ಉತ್ತರದ ಕನ್ನಡ, ತುಂಗಭದ್ರೆಯ ದಕ್ಷಿಣದ ಕನ್ನಡ ಅಂತ ಹೇಳಿ ದಕ್ಷಿಣೋತ್ತರವಾಗಿ ಇವುಗಳನ್ನ ವಿಭಜಿಸ್ತಾರೆ. ಅದಕ್ಕೆ ಶ್ರೀ ವಿಜಯನ ಕವಿರಾಜ ಮಾರ್ಗದಿಂದ ದಕ್ಷಿಣೋತ್ತರ ಮಾರ್ಗ ಅನ್ನೋ ಮಾತಿನಿಂದ ಹೇಳಿ ಕನ್ನಡದ 2 ವೆರೈಟಿಗಳು, ಒಂದು ಉತ್ತರದಲ್ಲಿತ್ತು ಇನ್ನೊಂದು ದಕ್ಷಿಣದಲ್ಲಿತ್ತು ಅಂಥೇಳಿ.
ಇದಕ್ಕೂ ಪೂರ್ವದಲ್ಲಿ ಕನ್ನಡದ ಪ್ರಭೇದಗಳು ಪೂರ್ವ ಮತ್ತು ಪಶ್ಚಿಮದಲ್ಲಿ ಒಡೆದಿರಬೇಕು ಅನ್ನೋ ಒಂದು ಪ್ರಮೇಯವನ್ನು ಡಿ ಎನ್ ಶಂಕರ್ ಭಟ್ರು ಮುಂದಿಡ್ತಾರೆ. ಕನ್ನಡ ಬೇರೆ ಬೇರೆ ಆಗಿದ್ದು ಪಶ್ಚಿಮದ ವೆರೈಟಿ ಒಂದು, ಪಶ್ಚಿಮದ ಬಗೆ ಒಂದು, ಪೂರ್ವದ ಬಗೆ. ಹೆಚ್ಚು ಹೆಚ್ಚು ಹಳೆಗನ್ನಡದ ಅಥವಾ ಕನ್ನಡದ ಹಿಂದಿನ ಪ್ರಭೇದದ ಚಹರೆಗಳನ್ನ ಉಳಿಸ್ಕೊಂಡಿರೋದು ಪಶ್ಚಿಮದಲ್ಲಿರುವ ಕನ್ನಡ, ಆದರೆ ಹೆಚ್ಚು ಬದಲಾವಣೆಗೆ ಒಳಗಾಗಿರ್ತಕ್ಕಂಥದ್ದು ಪೂರ್ವದಲ್ಲಿರುವ ಕನ್ನಡ ಅಂತ ಒಂದು ಪ್ರಮೇಯವನ್ನು ಮುಂದಿಟ್ಟು ಈಗಾಗಲೇ ಸುಮಾರು ಒಂದು 40 ವರ್ಷಗಳಾಗಿವೆ. ಆದರೆ ಈ ಪ್ರಮೇಯವನ್ನು ನಾವು ಇನ್ನೂ ಕೂಡ ಪರೀಕ್ಷೆ ಮಾಡಿಲ್ಲ. ಅಂದರೆ ನಾನೇನು ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ, ಈ ಪುಸ್ತಕ ಈ ಪ್ರಶ್ನೆಗಳನ್ನು ಇನ್ನೊಂದು ನೆಲೆಯಲ್ಲಿ ನಾವು ಎತ್ಕೊಂಡು ನೋಡೋದಕ್ಕೆ ಬೇಕಾಗಿರ್ತಕ್ಕಂತಹ ಸಾಮಗ್ರಿಯನ್ನು ಮತ್ತು ಅದಕ್ಕೆ ಬೇಕಾಗಿರೋ ಮಾದರಿಯನ್ನು ಒದಗಿಸ್ತಾ ಇದೆ ಅಂತ ಕಾಣಿಸುತ್ತೆ. ಅದರಲ್ಲೂ ಕೂಡ ಇವರು ಈ ಪುಸ್ತಕದಲ್ಲಿ ಪೆಗ್ಗಿ ಮೋಹನ್ ಅವರು ಬೇರೆ ಬೇರೆ ಸಮುದಾಯಗಳು ಒಂದು ಪ್ರದೇಶದೊಂದು ಪ್ರದೇಶಕ್ಕೆ ಅಲೆಮಾರಿಗಳಾಗಿ ಬಂದಾಗ, ಅವರು ತಮ್ಮ ಭಾಷೆಯ ಜೊತೆಗೆ ಬಂದಾಗ, ಅವರು ಮತ್ತು ಸ್ಥಳೀಯವಾಗಿರ್ತಕ್ಕಂಥ ಭಾಷಿಕರ ನಡುವಣ ಸಂಪರ್ಕದಿಂದ ಸ್ಥಳೀಯ ಭಾಷೆಗಳಲ್ಲಿ ಆಗುವ ವ್ಯತ್ಯಾಸಗಳೇನು, ಆ ಅಲೆಮಾರಿಗಳ ಭಾಷೆಯಲ್ಲೂ ವ್ಯತ್ಯಾಸಗಳಾಗ್ಬೋದು. ಅದು ಅವ್ರಿಗೂ ಮತ್ತು ಸ್ಥಳೀಯರಿಗೂ ಇರುವ ಅಧಿಕಾರ ಸಂಬಂಧದ ಮೇಲೆ ಡಿಪೆಂಡ್ ಆಗ್ತದೆ. ಉದಾಹರಣೆಗೆ ಇಂಗ್ಲೀಷ್ನವರು ಇಂಡಿಯಾಕ್ಕೆ ಬಂದಾಗ ಇಂಗ್ಲೀಷ್ ಮೇಲೆ ಅದರ ಪರಿಣಾಮ ಎಷ್ಟಾಯಿತು ಅನ್ನೋಕ್ಕಿಂತ ಸ್ಥಳೀಯ ಭಾಷೆಗಳ ಮೇಲೆ ಇಂಗ್ಲೀಷ್ನ ಪ್ರಭಾವ ಬೇರೆ ಥರ ಆಯಿತು. ಅದಕ್ಕೆ ಕಾರಣ ಇಂಗ್ಲೀಷರು ಮತ್ತು ಭಾರತದವ್ರ ನಡುವೆ ಇದ್ದ ಅಧಿಕಾರದ ಸಂಬಂಧ. ಆದರೆ ಅದೇ ಅಧಿಕಾರದ ಸಂಬಂಧದ ಸಮಾನವಾಗಿದ್ದಾಗ ಇದು ಪರಸ್ಪರ ಆಗ್ಬೋದು. ಅಂದರೆ ಅಲೆಮಾರಿಗಳ ಭಾಷೆಯಲ್ಲೂ ವ್ಯತ್ಯಾಸಗಳಾಗ್ಬೋದು, ಹಾಗೆಯೇ ಸ್ಥಳೀಯರ ಭಾಷೆಯಲ್ಲೂ ಕೂಡ ವ್ಯತ್ಯಾಸ ಆಗ್ಬೋದು. ಸೊ ಈ ಕನ್ನಡದ ಪ್ರಭೇದಗಳು ರೂಪುಗೊಳ್ಳೋದರಲ್ಲಿ ಈ ಅಲೆಮಾರಿಗಳು, ಯಾಕೆಂದರೆ ಕರ್ನಾಟಕ ಬಹಳ ಸುಮಾರು 2000 ವರ್ಷಗಳಿಂದ ನಿರಂತರವಾಗಿ ಅಲೆಮಾರಿಗಳು ಪ್ರವೇಶ ಮಾಡಿರ್ತಕ್ಕಂತಹ ಒಂದು ಪ್ರದೇಶ ಆಗಿದೆ. ಅದು ಬೇರೆ ಬೇರೆ ಕಾರಣಗಳಿಂದ ಅಲೆಮಾರಿಗಳು ಈ ನಾಡಿಗೆ ಬಂದಿದ್ದಾರೆ. ಅವರು ಬೇರೆ ಬೇರೆ ಭಾಷೆಗಳನ್ನು ಆಡ್ತಾ ಇದ್ದವರು, ಬೇರೆ ಬೇರೆ ದಾರಿಗಳಿಂದ ಕರ್ನಾಟಕಕ್ಕೆ ಬಂದಿದ್ದಾರೆ. ತಾವು ನಡ್ಕೊಂಡು ಬಂದ ದಾರಿಯಲ್ಲಿ ತಮ್ಮ ಗುರುತುಗಳನ್ನು ಉಳಿಸಿದ್ದಾರೆ. ಆ ಗುರುತುಗಳು ನಮ್ಮ ಇವತ್ತಿನ ಕನ್ನಡದೊಳಗಡೆ ಹೇಗೆ ಒಳಗೊಂಡಿವೆ ಅನ್ನೋದನ್ನು ನಾವು ಪರೀಕ್ಷೆ ಮಾಡಬೇಕಾಗಿದೆ. ಅದಕ್ಕೆ ಒಂದು ಚಿಬ್ಬು ಹೊಲಿಗೆಯನ್ನಾಗಿ ಈ ಗ್ರಂಥ ಕೆಲಸ ಮಾಡ್ಬೋದು ಅಂತ ಕಾಣಿಸ್ತದೆ. ಅಂದರೆ ನಮಗೆ ಪ್ರಶ್ನೆಗಳು ಇದ್ದವು, ಆ ಪ್ರಶ್ನೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ, ಬಿಡಿಸೋದಕ್ಕೆ ಬೇಕಾಗಿರೋ ಒಂದು ಚೌಕಟ್ಟನ್ನು, ಒಂದು ಪ್ಯಾರಾಡೈಮನ್ನು ಈ ಪೆಗ್ಗಿ ಮೋಹನ್ ಅವರ ಕೃತಿ ಕೊಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಕನ್ನಡಿಗರು ಈ ಕೃತಿಯನ್ನು ಓದಿ, ಅಥವಾ ಕನ್ನಡ ವಿದ್ವಾಂಸರು, ಭಾಷೆಯ ಅಧ್ಯಯನದ ಬಗೆಗೆ ಆಸಕ್ತಿ ಇರತಕ್ಕಂತಹ ವಿದ್ವಾಂಸರು ಒಂದು ಹೊಸ ತಲೆಮಾರಿನಲ್ಲಾದ್ರೂ ಈ ಕೊರತೆಯನ್ನು, ಕನ್ನಡ ಭಾಷೆಯ ಅಧ್ಯಯನದಲ್ಲಿರತಕ್ಕಂಥ ಈ ಕೊರತೆಯನ್ನು ತುಂಬಬಹುದು ಅಂತ ನನಗೆ ಅನಿಸುತ್ತೆ. ಅದಕ್ಕೆ ಈ ಅನುವಾದವನ್ನು ಮಾಡಿದ ಮಿತ್ರರಾದ ಸಂಕೇತನ ನಾನು ತುಂಬ ಹೃದಯದಿಂದ ಅಭಿನಂದಿಸ್ತೀನಿ. ಸರ್, ಈಗ ನಾನು ಕೇಳಬೇಕು ಅಂದ್ಕೊಂಡಿದ್ದ ಪ್ರಶ್ನೆ ಸ್ವಲ್ಪ ಉತ್ತರ ಕೊಟ್ಟರಿ ನೀವು. ಏನು ಅಂತಂದರೆ, ಈ ಅಧಿಕಾರದ ಸಂಬಂಧದ ಬಗ್ಗೆ ಹೇಳಿದ್ರಿ. ಪೆಗ್ಗಿ ಮೋಹನ್ ಅವರ ಪುಸ್ತಕ ಶುರುವಾಗೋದು ಅವರ ಮೂಲನಾಡಾದ ಕ್ಯಾರಿಬಿಯನ್ನಲ್ಲಿ ಈ ಗುಲಾಮಗಿರಿಯ ಸಂದರ್ಭದಲ್ಲಿ ಕಬ್ಬಿನ ಪ್ಲಾಂಟೇಷನ್ಗಳಲ್ಲಿ ಪಿಜನ್ಗಳು ಹುಟ್ಕೊಂಡು ಆಮೇಲೆ ಕ್ರಿಯೋಲ್ಗಳಾಗಿ ಅವು ಭಾಷೆಗಳು ಬೆಳೆದಿದ್ದರ ಬಗ್ಗೆ ಅವರು ಶುರು ಮಾಡಿ ಅದಕ್ಕೊಂದು ಪಿಜನೀಕರಣ ಅಥವಾ ಕ್ರಿಯೋಲೈಸೇಷನ್ ಮಾಡೆಲ್ ಬಗ್ಗೆ ಹೇಳ್ತಾರೆ ಅವರು. ಅಂದರೆ ಅದರಲ್ಲಿ ಒಂದು ಅವರ ಮೂಲ ಭಾಷೆಗಳು, ಆಫ್ರಿಕನ್ ಭಾಷೆಗಳ ತಳಪದರ ಇರುತ್ತೆ. ಆಮೇಲೆ ಅವರು ವೊಕ್ಯಾಬ್ಲರಿ ಶಬ್ದಗಳನ್ನೆಲ್ಲ ಈ ಇಂಗ್ಲೀಷ್ ಅಥವಾ ಫ್ರೆಂಚ್ನಿಂದ ತಗೊಂಡು ಮಾಡಿದ್ದು ಅಂತ. ಮತ್ತು ಭಾರತದ ಭಾಷೆಗಳ ಸಂದರ್ಭದಲ್ಲೂ ಅಲ್ಲಿ ಬಂದಾಗಲೂ ಅವರು ಈ ವಲಸೆಗಳು ಮತ್ತು ಹೆಚ್ಚಾಗಿ ಅದೇ ಮಾದರಿಯನ್ನು ಅವರು ಈ ಸಂಸ್ಕೃತೀಕರಣ ಆಗಲಿ ಅಥವಾ ಇತ್ತೀಚಿನ ಆಂಗ್ಲೀಕರಣ ಆಗಲಿ ಅದೇ ಮಾದರಿಯ ಬೇರೆ ಬೇರೆ ಆವೃತ್ತಿಗಳು, ಒಂದೇ ಪ್ರಕ್ರಿಯೆಯ ಬೇರೆ ಬೇರೆ ಆವೃತ್ತಿಗಳು. ಕ್ರಿಯೋಲೀಕರಣ ಅಂದರೆ ಅದು ಫಾಸ್ಟ್ ಪೇಸ್ಟ್, ತುಂಬ ವೇಗವಾಗಿ ಆದದ್ದು, ಇವೆಲ್ಲ ನಿಧಾನಕ್ಕೆ ಆದದ್ದು ಅನ್ನುವ ರೀತಿಯಲ್ಲಿ ಹೇಳ್ತಾರೆ. ಆದರೆ ಇದೆಲ್ಲನೂ ಅಧಿಕಾರಕ್ಕೆ ಸಂಬಂಧಪಟ್ಟದ್ದು. ಯಾರು ಅಧಿಕಾರದಲ್ಲಿ ಇರ್ತಾರೆ, ಯಾರು ಹೆಚ್ಚು ಸಬಲರು ಮತ್ತು ದುರ್ಬಲರು ಅನ್ನೋ ಇದರಲ್ಲಿ. ಆದರೆ ನೀವು ಒಂದು ಹಿಂಟ್ ಕೊಟ್ಟರೆ ಆಗಲೇ ಮತ್ತೆ ಬೇರೆ ಬೇರೆ ರೀತಿಯ ಇಂಟರಾಕ್ಷನ್ಸ್ ಇದ್ದಿರಬಹುದು ಅಂತ.
ಅದರ ಬಗ್ಗೆ ಇನ್ನಷ್ಟು ಹೇಳಬಹುದು. ಮತ್ತು ಯಾವ್ಯಾವ ಥರದ್ದು ಇರಬಹುದು ನಿಮ್ಮ ಅಧ್ಯಯನದಲ್ಲಿ ಮತ್ತು ನೀವು ಕಂಡುಕೊಂಡದ್ರಲ್ಲಿ? ಇಲ್ಲ, ಅಂದರೆ ಈಗ ಗುಲಾಮಗಿರಿ ಸಂದರ್ಭದಲ್ಲಿ ಆದ ಪಿಜಿನೈಸೇಷನ್ ಅಥವಾ ಕ್ರಿಯೋಲೀಕರಣ, ಅದು ತಲೆಮಾರುಗಳು ದಾಟಿದಾಗ ಅದು ಕ್ರಿಯೋಲ್ ಆಗಿದ್ದು ಒಂಥರ ಆಗುತ್ತದೆ. ಇನ್ನೊಂದು ಥರದಲ್ಲಿ ಏನಾಗ್ತದೆ ಅಂತಂದರೆ ವ್ಯಾಪಾರ ಸಂಬಂಧಗಳಿಂದ, ಅಂದರೆ ಈ ವಸಾಹತುಗಳ ನಿರ್ಮಾಣ ಮಾಡೋದಕ್ಕೆ ಮೊದಲು ಹೋದವರು ಅಧಿಕಾರ ಸ್ಥಾಪನೆಗೆ ಹೋದರು ಅನ್ನೋಕ್ಕಿಂತ ವ್ಯಾಪಾರ, ಗುಲಾಮರನ್ನು ಪ್ರೊಕ್ಯೂರ್ ಮಾಡೋದು ಕೂಡ ವ್ಯಾಪಾರವೇ ಆಗಿತ್ತು. ಸೊ ಅಂಥ ವ್ಯಾಪಾರಗಳಿಗೆ ಹೋದಾಗ ಅದು ತಕ್ಷಣಕ್ಕೆ ಬೇಕಾಗಿರೋ ಒಂದು ಭಾಷೆಯನ್ನು ರೂಪಿಸ್ಕೊಳ್ಬೇಕಾದ ಒತ್ತಾಯ ಇರ್ತದೆ. ಅಂದರೆ ಇಮ್ಮಿಡಿಯೇಟಾಗಿ ಒಂದು ವ್ಯವಹಾರ ಆಗಬೇಕಲ್ಲಿ, ಅದಿಬ್ಬರಿಗೂ ಆಗಬೇಕು, ಅವ್ರಿಗೂ ಆಗಬೇಕು, ಅಂದರೆ ಮೂಲ ನೆಲೆಯಲ್ಲಿರೋರಿಗೂ ಆಗಬೇಕು ವ್ಯವಹಾರಕ್ಕೋಸ್ಕರ, ಮತ್ತು ಈ ವ್ಯಾಪಾರಸ್ಥರಿಗೂ. ಸೊ ಆ ಕಾರಣದಿಂದಾಗಿ ವ್ಯಾಪಾರಸ್ಥರು ತಮ್ಮ ಭಾಷೆಯಲ್ಲಿ ವ್ಯತ್ಯಾಸ ಮಾಡ್ಕೊಳ್ದೇನೂ ಕೂಡ ಅವ್ರ ಜೊತೆ ವ್ಯವಹಾರ ಮಾಡೋದಕ್ಕೆ ಈ ಪಿಜಿನ್ಗಳು ಹೆಲ್ಪ್ ಮಾಡಿದ್ವು, ಸಹಾಯ ಮಾಡಿದ್ವು ಅಂತ ಪಿಜಿನ್ ಬಗೆಗೆ ಅಧ್ಯಯನ ಮಾಡಿದ ದೊಡ್ಡ ದೊಡ್ಡ ವಿದ್ವಾಂಸರು ಅವರ ಉಲ್ಲೇಖ ಇದರೊಳಗಡೆಗೆ ಬರ್ತದೆ. ಇದು ಮೊದಲು ಅಧ್ಯಯನ ಮಾಡಿದವರು ಯಾರು ಅಂತ ಅನ್ನೋರಿಗೆ ಎಲ್ಲ ಅದು ಒಂದು ಮಾದರಿಯನ್ನು ನಮಗೀಗಾಗಲೇ ಕೊಡಲಾಗಿದೆ. ಆದರೆ ಜಾಗತಿಕವಾಗಿ ಈ ಒಂದೇ ಮಾದರಿ ಅಲ್ಲದೇನೂ ಕೂಡ ಇರಬಹುದು ಅಂತ ಕಾಣ್ತದೆ. ಅಧಿಕಾರ ಸಂಬಂಧ ಇಲ್ಲದೇ ಇದ್ದಾಗಲೂ ಕೂಡ ನಿರಂತರವಾಗಿ ಒಂದು ವ್ಯಾವಹಾರಿಕವಾದ ಸಂಬಂಧ ಇದ್ದಾಗಲೂ ಕೂಡ ಈ ಭಾಷಿಕರ ನಡುವಣ ವ್ಯವಹಾರಗಳಲ್ಲಿ ಈ ಪರಿಣಾಮಗಳು ಅವರವರ ಭಾಷೆಗಳಲ್ಲಿ ಕಾಣಿಸ್ಕೊಳ್ಳೋ ಸಾಧ್ಯತೆಗಳಿರ್ತವೆ. ಆದರೆ ಆ ಪ್ರಭಾವ ತಕ್ಷಣಕ್ಕೆ ಉಂಟಾಗೋದಂಥದ್ದಲ್ಲ, ನಿರಂತರವಾದ ಸಂಪರ್ಕದಿಂದ ಉಂಟಾಗುವಂಥದ್ದು. ಸೊ ಅದರಿಂದಾಗಿ ಈ ವ್ಯತ್ಯಾಸಗಳನ್ನು ನಾವು ಅಧ್ಯಯನ ಮಾಡೋದಕ್ಕೆ ಕಾಲದಿಂದ ಕಾಲಕ್ಕೆ ಆಗಿರುವ ಆಯಾ ಭಾಷೆಗಳಾಗಿರ್ತಕ್ಕಂಥ ವ್ಯತ್ಯಾಸಗಳನ್ನು ನಾವು ನಮಗೆ ಇರುವ ದಾಖಲೆಗಳ ಮುಖಾಂತರ ಅಧ್ಯಯನ ಮಾಡಬೇಕಾಗಿ ಬರುತ್ತೆ. ಉದಾಹರಣೆಗೆ ನನಗೆ ಬಹಳ ಕುತೂಹಲದ ಸಂಗತಿ, ಕರ್ನಾಟಕಕ್ಕೆ ಬಂದ ಪ್ರಾಕೃತವನ್ನು ಮಾತಾಡುತ್ತಾ ಇದ್ದ ಜನರ ವಲಸೆಯ ಪ್ರವೃತ್ತಿ ಮತ್ತು ಪ್ರಾಕೃತವನ್ನು ಒಂದು ವಿದ್ವತ್ ಭಾಷೆಯನ್ನಾಗಿ ಮಾತಾಡ್ತಾ ಇದ್ದು ಕರ್ನಾಟಕಕ್ಕೆ ಬಂದ ಜೈನ ವಿದ್ವಾಂಸರ ಒಂದು ವಲಸೆ, ಇವೆರಡೂ ಕೂಡ ಬೇರೆ ಬೇರೆ ವಲಯಗಳಲ್ಲಿ ಕನ್ನಡದ ಮೇಲೆ ಪರಿಣಾಮ ಬೀರಿದೆ. ಒಂದು ಜನ ಸಮುದಾಯದ ಭಾಷೆಯ ಮೇಲೆ ಆಡು ಮಾತಿನ ಪ್ರಾಕೃತದ ಪ್ರಭಾವ ಕಂಡರೆ, ಇನ್ನೊಂದು ಕನ್ನಡದ ಲಿಖಿತ ರೂಪದ ಕನ್ನಡದ ಲಿಖಿತ ಆಕಾರದ ಮೇಲೆ ಈ ಪಾಂಡಿತ್ಯ ಪರಂಪರೆದ ಅಥವಾ ಪಂಡಿತ ಪರಂಪರೆಯ ಪ್ರಾಕೃತದ ಪ್ರಭಾವ ಕಾಣಿಸುತ್ತೆ. ನಾವಿನ್ನೂ ಕೂಡ ಈ ಪ್ರಭಾವಗಳು ಹೇಗುಂಟಾದು, ಇಲ್ಲಿ ಅಧಿಕಾರ ಸಂಬಂಧ ಇದೆಯಾ ಇಲ್ವಾ ಅನ್ನೋದು ಒಂದು ಪ್ರಶ್ನೆ ಇದೆ, ಇಲ್ಲ ಅಂತಲ್ಲ. ಆದರೆ ಸಾಮಾನ್ಯ ವರ್ಗದವರು ಸಾಮಾನ್ಯ ವರ್ಗದ ವಲಸಿಗರು ಬಂದಾಗ ಇಲ್ಲಿ ಕೆಳವರ್ಗದವರು ಅಲ್ಲಿ ಅಧಿಕಾರದ ಪ್ರಭಾವ ಇರಲಿಕ್ಕಿಲ್ಲ. ಅಧಿಕಾರದ ಪ್ರಭಾವ ಇಲ್ಲ, ಅಲ್ಲಿ ಅಧಿಕಾರದ್ದಿಲ್ಲ. ಅಂದರೆ ಅವರು ನಿರಂತರವಾಗಿ ಇವ್ರ ಜೊತೆಗೆ ಬೆರಿಬೇಕಾಗಿತ್ತು. ಏಕೆಂದರೆ ಅವರು ಬಂದವರು ತಮ್ಮ ಅಗತ್ಯಗಳಿಗಾಗಿ ಇವ್ರನ್ನೇ ಅವಲಂಬಿಸಬೇಕಾಗಿತ್ತು. ಎಷ್ಟೋ ಕಾಲದಲ್ಲಿ ಇವರು ಕೂಡ ತಮ್ಮ ಅಗತ್ಯಗಳಿಗಾಗಿ ಅವರನ್ನು ಅವಲಂಬಿಸಬೇಕಾಗಿತ್ತು ಅಂತ ಕಾಣಿಸುತ್ತೆ. ಏಕೆಂದರೆ ಅವರು ಪ್ರಾಕೃತ ಮಾತಾಡ್ತಾ ಇದ್ದ ಕುರಿಗಾಯಿಗಳು ಬಂದಾಗ ಕುರಿಗಾಯಿಗಳಿಗೆ ಅವರ ಕುರಿಗಳ ಆಹಾರಕ್ಕೆ ಮಾತ್ರ ಬಂದರು. ಅಂದರೆ ಕುರಿಗಳ ಅಗತ್ಯ, ಉದಾಹರಣೆ ಕುರಿಗಳ ಗೊಬ್ಬರದ ಅಗತ್ಯ ಸ್ಥಳೀಯರಿಗೂ ಇತ್ತು. ಅವ್ರ ಜೊತೆ ಒಂದು ವ್ಯವಹಾರ ಮಾಡಬೇಕಿತ್ತು. ಈಗಲೂ ಕೂಡ ನೀವು ಕರ್ನಾಟಕದಲ್ಲಿ ಕುರಿಗಾಯಿಗಳು ಬಂದಾಗ ಅವರು ಈ ಸ್ಥಳೀಯರ ಹೊಲಗಳಲ್ಲಿ ಅವರು ಕುರಿಗಳನ್ನು ತರುಬಿ ನಿಲ್ಲಿಸಿ ಅಲ್ಲಿ ಒಂದು ರಾತ್ರಿ ಇದ್ದರೆ ಅದರ ಗೊಬ್ಬರ ಆ ನೆಲಕ್ಕೆ ಸಿಗುತ್ತೆ. ಅದಕ್ಕೊಂದು ವ್ಯಾವಹಾರಿಕ ಸಂಬಂಧ ಇಲ್ಲ, ಹಣ ಕೊಡಬೇಕಾಗಿ ಬರ್ತದೆ. ಇದು ಕಾಲದಿಂದ ಕಾಲಕ್ಕೆ ನಡ್ಕೊಂಡು ಬಂದಿದೆ. ಸೊ ಅದರಿಂದಾಗಿ ಇಬ್ಬರಿಗೂ ಪರಸ್ಪರ ಅಗತ್ಯಗಳು ಕಂಡಿದ್ದರಿಂದ ವ್ಯಾವಹಾರಿಕವಾಗಿ ಒಂದು ಮಾತುಕತೆಗಳು ನಡೆದಿರಲೇಬೇಕು. ಬೇರೆ ಬೇರೆ ರೀತಿಯಲ್ಲಿ ಈ ಸಾಮಾಜಿಕವಾದ ಕೊಡುಕೊಳೆಗಳು ನಡೆದಿವೆ ಅಂತ ಕಾಣಿಸುತ್ತೆ. ಅದು ಕೇವಲ ವ್ಯಾವಹಾರಿಕವಾಗಿ ಅಲ್ಲದೇನೆ ವೈವಾಹಿಕವಾಗಿಯೂ ಕೂಡ ಆಗಿರುವ ಸಂಬಂಧಗಳು ಆಗಿರುವ ಸಾಧ್ಯತೆಗಳು ಕೂಡ ಇದೆ. ಇದು ಭಾಳ ಇಂಪಾರ್ಟೆಂಟು, ಮುಖ್ಯ ಇದು. ಈ ವೈವಾಹಿಕ ಸಂಬಂಧಗಳು ಇದು ಸ್ವಲ್ಪ ತಲೆಮಾರಿನ ತಲೆಮಾರಿಗೆ ದಾಟೋದಕ್ಕೆ ಕಾರಣ ಆಗ್ತದೆ. ಅದರಿಂದಾಗಿ ಅಧಿಕಾರದ ಸಂಬಂಧ ಒಂದೇ ಕಾರಣ ಅಂತ ಹೇಳೋಕ್ಕಾಗೋದಿಲ್ಲ. ಜಾಗತಿಕವಾಗಿ ಬೇರೆ ಬೇರೆ ರೀತಿಯಲ್ಲೂ ಕೂಡ ಇದು ಪರಿಣಾಮ ಆಗುತ್ತೆ ಅಂತ ನನಗೆ ಅನಿಸುತ್ತೆ, ಆಗಿದೆ ಅಂತ ಕೂಡ ಕಾಣಿಸುತ್ತೆ. ಹಾರ್ಲಿ ಸಾಕು.
ಸರಿ, ವೈವಾಹಿಕ ಸಂಬಂಧಗಳ ಬಗ್ಗೆ ಹೇಳ್ತಾರಲ್ಲ, ಒಂದು ಪುಸ್ತಕ ಅದು ಆನಂದ್ ತೇಲ್ತುಂಬಡೆ ಅವ್ರದ್ದು ಇರಬೇಕು. ಈ ವಲಸೆಗಳ ಬಗ್ಗೆ ಮಾತಾಡುವಾಗ ಒನ್ ಆಫ್ ದ ಬಿಗ್ಗೆಸ್ಟ್ ಮೈಗ್ರೇಷನ್ಸ್ ಇಂಡಿಯಾದಲ್ಲಿ ಆಗುವುದು ಹೆಣ್ಮಕ್ಳು ಮದುವೆಯಾಗಿ ಬೇರೆ ಕಡೆ ಹೋಗುವಂಥದ್ದು. ಅದು ಇಂಡಿವಿಜುವಲ್ಸ್ ಹೋಗ್ತಾ ಇರ್ತಾರೆ, ಆದರೆ ಅವ್ರು ಬೇರೆ ಬೇರೆ ಕಡೆ, ನೀವು ಈಗ ಹೇಳ್ತಾ ಇದ್ದೀರಿ ವೈವಾಹಿಕ ಸಂಬಂಧದಲ್ಲಿ ಬೇರೆ ಭಾಷೆಯವರು ಬರ್ತಾರೆ. ಸೊ ಅದು ಇನ್ನೊಂದು ರೀತಿಯ ಪ್ರಭಾವ ಆಗ್ತದೆ ಅಂತ ಅನ್ಸುತ್ತೆ. ಅದರದ್ದು ಎಷ್ಟರ ಮಟ್ಟಿಗೆ ಅಭ್ಯಾಸ ಆಗಿದೆ, ಅಧ್ಯಯನ ಆಗಿದೆ ಅನ್ನೋದು ಗೊತ್ತಿಲ್ಲ. ಇಲ್ಲ, ಕರ್ನಾಟಕ ಸಂಬಂಧಪಟ್ಟಾಗಂತೂ ಏನು ಅಧ್ಯಯನವೂ ಆಗಿಲ್ಲ. ಕರ್ನಾಟಕದಲ್ಲಿ ಈ ಬೇರೆ ಬೇರೆ ಸಮುದಾಯಗಳು ಮತ್ತು ಜಾತಿಗಳು ಅಂತ ಹೇಳೋಣ, ಜಾತಿಗಳಲ್ಲಿ ಈ ವೈವಾಹಿಕ ಸಂಬಂಧಗಳು ಬೇರೆ ಬೇರೆ ಭಾಷಿಕರೊಡನೆ ಯಾವ ರೀತಿ ಆಗ್ತಾ ಇವೆ ಯಾಕಂದರೆ ಇಲ್ಲಿ ಎಂಡೋಗಮಿ ಮತ್ತು ಎಕ್ಸೋಗಮಿ ಮಾತಾಡ್ತಾ ಇಲ್ಲ ನಾನು. ನೀವು ಎಕ್ಸೋಗಮಿಯನ್ನು ಮಾತಾಡ್ತಾ ಇದ್ದರೂ ಕೂಡ ಅದು ಬೇರೆ ಭಾಷಿಕ ಸಮುದಾಯಗಳೊಡನೆ ಒಂದೇ ಜಾತಿಯಲ್ಲಿ ನಡೆಯುವ ವೈವಾಹಿಕ ಸಂಬಂಧಗಳನ್ನು ಗಮನಿಸಿದ್ರು ಕೂಡ ಆವಾಗ ಬಹುಮಟ್ಟಿಗೆ ಹೆಂಗಸರು ಒಂದು ವಿಶಿಷ್ಟವಾದ ಅಥವಾ ವಿಚಿತ್ರವಾದ ಸನ್ನಿವೇಶದಲ್ಲಿ ಇರ್ತಾರೆ. ಒಂದು ಭಾಷಿಕ ಸನ್ನಿವೇಶದಿಂದ ಇನ್ನೊಂದು ಭಾಷಿಕ ಸಮುದಾಯಕ್ಕೆ ಪ್ಲ್ಯಾಂಟ್ ಆಗ್ತಾರೋ, ಪ್ಲ್ಯಾಂಟ್ ಆಗೋದರಿಂದಾಗಿ ಅಲ್ಲಿಗೆ ಹೋಗಿ ನೆಲೆಸಬೇಕಾಗಿ ಬರೋದರಿಂದಾಗಿ ಅವ್ರ ಮೇಲೆ ಅವ್ರ ದ್ವಿಭಾಷಿಕರಾಗುವ ಒತ್ತಾಯ ಹೆಚ್ಚಾಗುತ್ತೆ ಅವ್ರ ಮೇಲೆ. ಸೊ ಅದು ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಗಿದೆ ನನ್ನ ಅಭಿಪ್ರಾಯ. ಆದರೆ ಅದು ಸ್ವರೂಪವನ್ನು ನಾವು ಅಧ್ಯಯನ ಮಾಡಿಲ್ಲ. ಕೆಲವು ಜಾತಿಗಳಲ್ಲಿ ಈ ಬಗೆಯ ವೈವಾಹಿಕ ಸಂಬಂಧಗಳು ಹೆಚ್ಚು ಪ್ರಮಾಣದಲ್ಲಿ ಆಗಿಲ್ಲದೇ ಇರ್ಬೋದು, ಆದರೆ ಕೆಲವು ಜಾತಿಗಳಲ್ಲಿ ಇದು ಆಗಿರೋದರ ಪರಿಣಾಮ ಕನ್ನಡದ ಆ ಪ್ರಭೇದಗಳ ಮೇಲೆ ಆಗಿದೆ. ಅದರಿಂದಾಗಿ ಈ ಹೆಂಗಸರುಗಳು ತಮ್ಮ ಮೂಲವನ್ನು ಕಳ್ಕೊಂಡು ಇನ್ನೊಂದು ಕಡೆಗೆ ಹೋಗೋದು, ಒಬ್ಬ ವ್ಯಕ್ತಿಗಳಲ್ಲ, ಗುಂಪುಗಳಲ್ಲಿ ಹಲವಾರು ತಲೆಮಾರುಗಳವರೆಗೆ ಈ ರೀತಿ ವೈವಾಹಿಕ ಸಂಬಂಧಗಳಿಂದ ಅಪ್ರೂಟ್ ಆಗೋದಿದೆಯಲ್ಲ, ಅವರು ಕರ್ನಾಟಕಕ್ಕೆ ಬರೋದಾಗಿರ್ಬೋದು ಅಥವಾ ಕರ್ನಾಟಕದಿಂದ ಹೊರಗಡೆ ಹೋಗೋದಾಗಿರ್ಬೋದು, ಆ ಎರಡೂ ರೀತಿಯ ಪರಿಣಾಮಗಳು ಆಯಾ ಪ್ರದೇಶದ ಭಾಷೆಗಳ ಮೇಲೆ ಆಗಿವೆ ಅಂತ ನನ್ನ ಅಭಿಪ್ರಾಯ. ಮತ್ತು ಅದಕ್ಕೆ ಪುರಾವೆಗಳು ಬಹಳ ಇವೆ ನಮ್ಮಲ್ಲಿ. ಮತ್ತು ಇನ್ನೊಂದು ಏನಾಗ್ತದೆ ಅಂದರೆ, ಈಗ ಇನ್ನೊಂದು ರೀತಿಯ ಈ ಪ್ರಶ್ನೆ ಇನ್ನೊಂದು ಥರದಲ್ಲಿ ನೋಡ್ಬೋದು. ಈಗ ಕರ್ನಾಟಕದಲ್ಲಿ ಕೆಲವು ಸಮುದಾಯಗಳಲ್ಲಿ ಏನಿವೆ ಅಂತಂದರೆ, ಗಂಡಸರು ತಮ್ಮದಲ್ಲದ ಭಾಷೆಯ ಸಮುದಾಯದೊಡನೆ ಬೆರೆಯೋದು ಹಾಗೆ ಹೆಂಗಸರು ಬೆರೆಯೋದಿಲ್ಲ. ಉದಾಹರಣೆಗೆ ಲಂಬಾಣಿಗಳು ಅಥವಾ ಮುಸ್ಲಿಮರು. ಈ ಗಂಡಸರು ಕನ್ನಡ ಮಾತಾಡುವವರ ಸಮುದಾಯದೊಡನೆ ಬೆರೆಯುವ ಹಾಗೆ ಮುಸ್ಲಿಂ ಹೆಂಗಸರುಗಳು ಬೆರೆಯುವ ಸಾಧ್ಯತೆಗಳು ಕಡಿಮೆ. ಆದರೆ ನಾನು ನಗರಗಳನ್ನ ಗುರುತಿ ಮಾತಾಡ್ತಾ ಇಲ್ಲ, ಬಟ್ ಬೇರೆ ಬೇರೆ ಪ್ರದೇಶಗಳನ್ನು ಗಮನಿಸಿದ್ರೆ, ಸೊ ತಾಂಡಗಳಲ್ಲಿರುವ ಹೆಂಗಸರುಗಳು ತಾಂಡಗಳಲ್ಲೇ ಇರ್ತಾರೆ, ಅಥವಾ ಹೆಚ್ಚಂದರೆ ತಮ್ಮ ವ್ಯಾವಹಾರಿಕವಾಗಿ ಅಲ್ಲಿ ಇಲ್ಲಿ ಬಂದು ಹೋಗ್ತಾ ಇರ್ತಾರೆ. ಬಟ್ ಹೆಚ್ಚು ಗಂಡಸರುಗಳು ಬೇರೆ ಬೇರೆ ಕೆಲಸಗಳಿಗಾಗಿ ಹೊರಗಡೆ ಬರ್ತಾರೆ. ಅದರಿಂದ ಅವರ ಕನ್ನಡದ ಮೇಲೆ ಆಗುವ ಪರಿಣಾಮಗಳು, ಅವರ ಲಂಬಾಡಿ ಭಾಷೆಯ ಮೇಲೆ ಆಗುವ ಪರಿಣಾಮಗಳು, ಆದರೆ ಹೆಚ್ಚು ತಮ್ಮ ಭಾಷೆಗಳನ್ನ ಕಾಯ್ಕೊಳ್ತಾ ಇರ್ತಕ್ಕಂಥವ್ರು ಹೆಂಗಸರಾಗಿರ್ತಾರೆ. ನಾನು ಎರಡು ಉದಾಹರಣೆ ಯಾಕೆ ಕೊಟ್ಟೆ ಅಂದರೆ, ಒಂದು ಉದಾಹರಣೆಯಲ್ಲಿ, ಮೊದಲು ಕೊಟ್ಟ ಉದಾಹರಣೆಯಲ್ಲಿ ಹೆಂಗಸರು ದ್ವಿಭಾಷಿಕರಾಗುವ ಒತ್ತಾಯಕ್ಕೊಳಗಾಗ್ತಾರೆ. ಇನ್ನೊಂದು ಉದಾಹರಣೆಯಲ್ಲಿ ಹೆಂಗಸರು ಏಕಭಾಷಿಕರಾಗಬೇಕಾದ ಕಾಪಾಡ್ಕೋಬೇಕಾದಂಥ ಒತ್ತಾಯಗಳಿದೆ. ಇದು ಬಹಳ ಕಾಣಿಸುತ್ತೆ ಅಲೆಮಾರಿಗಳಲ್ಲಿ. ಅದರಲ್ಲೂ ಕೂಡ ಅರೆ ಅಲೆಮಾರಿಗಳಲ್ಲಿ ಸೆಮಿನೊಮ್ಯಾಡಿಕ್ ಇರ್ತಾರಲ್ಲ, ಅವರಲ್ಲಂತೂ ಇದು ಹೆಚ್ಚು ಕಾಣಿಸುತ್ತೆ. ಅಫ್ಕೋರ್ಸ್ ನಮ್ಮಲ್ಲಿ ಇದರ ಬಗೆಗೆ ಮಾಹಿತಿಗಳ ಅಧ್ಯಯನಗಳು ಏನೇನೂ ಆಗಿಲ್ಲ ಅಂತ ಕಾಣಿಸುತ್ತೆ. ಸೊ ಇದು ಭಾಷಿಕ ಬದಲಾವಣೆಗಳನ್ನು ಕುರಿತು ತಿಳ್ಕೊಳ್ಬೇಕಾದ್ರೆ ಭಾಷೆಯ ಮೊಸಾಯಿಕ್ ಅಂತೇನು ಹೇಳ್ತೀವಿ, ಆ ಮೊಸಾಯಿಕನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಈ ಜನ ಸಮುದಾಯಗಳು ಒಂದು ಕಡೆಯಿಂದ ಒಂದು ಕಡೆಗೆ ಚಲಿಸಬೇಕಾಗಿ ಬಂದಿರತಕ್ಕಂಥ ಸ್ವರೂಪವನ್ನು ಅಧ್ಯಯನ ಮಾಡುವ ಅಗತ್ಯವನ್ನು ಪೆಗಿ ಮೋಹನ್ ಅವರು ಇಲ್ಲಿ ತೋರಿಸ್ಕೊಡ್ತಾರಲ್ಲ, ಅದನ್ನು ಕರ್ನಾಟಕ ಸಂದರ್ಭದಲ್ಲಿ ನಾವು ಅಂದರೆ ಭಾಷೆ ಬದಲಾವಣೆ ಅದು ರ್ಯಾಂಡಮಾಗಿ ಆಗ್ತಾ ಇರೋದಿಲ್ಲ. ಅದಕ್ಕೆ ಏನೋ ಒಂದು ಸನ್ನಿವೇಶ ಒದಗಿ ಬರಬೇಕಾಗ್ತದೆ, ಏನಾದರೂ ಕಾರಣಗಳಿರ್ತವೆ. ಆ ಕಾರಣಗಳು ನಮಗೆ ಇಲ್ಲಿ ಕನ್ನಡದಲ್ಲಿ ಯಾಕೆ ಆಯಿತು ಅನ್ನೋದು ನಮಗೆ ಗೊತ್ತಿಲ್ಲ, ಗುರುತಿಸ್ತೀವಿ ಅಷ್ಟೇ. ಇಲ್ಲ, ಬಹಳ ಸಂದರ್ಭದಲ್ಲಿ ಏನು ಮಾಡಿಬಿಟ್ಟಿದ್ದಾರೆ ಅಂದರೆ, 20ನೇ ಶತಮಾನದ ಆದಿಭಾಗದಲ್ಲಿ ಈ ರೀತಿ ಅಧ್ಯಯನಗಳು ಜಾಗತಿಕವಾಗಿ ಇನ್ನೂ ನಡೀದೇ ಇದ್ದಾಗ ಅದು ಕೇವಲ ಆ ಭಾಷಿಕ ವ್ಯತ್ಯಾಸಗಳು ಭಾಷೆಯ ಕಾರಣದಿಂದಾಗೇ ಆಗ್ತಾ ಇರ್ತವೆ ಅಂತ ತಿಳ್ಕೊಂಬಿಟ್ಟೆ. ಉದಾಹರಣೆಗೆ
ಯಾವುದೋ ಒಂದು ಉಚ್ಚಾರಣೆಯಲ್ಲಿ ವ್ಯತ್ಯಾಸ ಆಯಿತು ಅಂತಂದರೆ ಆ ಉಚ್ಚಾರಣೆ ಅದು ಸೌಲಭ್ಯಾಕಾಂಕ್ಷೆ ಅಂತ ಅಂದ್ಬಿಡ್ತಾರೆ. ಉಚ್ಚರಿಸೋಕೆ ಕಷ್ಟ ಆಯಿತು ಅದಕ್ಕೋಸ್ಕರ ಚೇಂಜ್ ಮಾಡೋದು ಅಂತ ಅಂದ್ಕೊಂಡು. ಈಗ ಪ್ಲ್ಯಾನ್ ಅಂತ ಇದ್ದರೆ ಅದನ್ನು ಪಿಲಾನ್ ಅಂತ ಯಾರಾದರೂ ಹೇಳಿದ್ರೆ ಅದು ಉಚ್ಚಾರಣೆಯ ಸೌಲಭ್ಯಕ್ಕೋಸ್ಕರ ಆಯಿತು ಅಂತ. ಆದರೆ ಅದು ಕನ್ನಡ ಭಾಷೆಯ ರಚನೆಯಲ್ಲೇ ಪದದ ಆದಿಯಲ್ಲಿ 2 ವ್ಯಂಜನಗಳು ಬರೋದಿಲ್ಲ ಅನ್ನೋ ಭಾಷೆಯ ರಚನೆ ಒಳಗಡೆನೇ ಇರುವ ಒಂದು ಲಕ್ಷಣದಿಂದಾಗಿ ಪ್ಲ್ಯಾನ್ ಅನ್ನೋದು ಪಿಲಾನ್ ಆಗಬೇಕಾಗಿ ಬಂತು ಅಂತ ತಿಳ್ಕೊಳ್ಬೇಕು ನಾವು. ಅದು ಭಾಷಿಕರು ಉಚ್ಚರಿಸೋಕ್ಕೆ ಸಾಧ್ಯವಿಲ್ಲದೇ ಸೌಲಭ್ಯದಿಂದ ಆದ ಬದಲಾವಣೆ ಅಂತ ಹೇಳೋದು ಹಳೆಯ ಕಾರಣಗಳು, ವಿಚ್ ಇಸ್ ಅದು ತಪ್ಪು. ಸ್ಪ್ಯಾನಿಷ್ನಲ್ಲೂ ಮೊದಲು ಎಸ್ ಬಂದರೆ ಅದು ಹಿಂದ್ಗಡೆ ಈ ಬರಲೇಬೇಕು. ಹೌದೌದು, ಈ ಬರಲೇಬೇಕಾಗ್ತದೆ. ಎಸ್ಪೆನಾಲ್ ಅನ್ನೋ ಪದ ಇರ್ಬೋದು, ಅಥವಾ ಎಸ್ಟ್ರೆಸ್ ಅಂತ ಎಸ್ಟ್ರೆಸ್ ಆದ ನಮ್ಮಲ್ಲಿ ಈ ಸ್ಕೇಲ್ ಅನ್ನೋದು ಅದು ತಪ್ಪಲ್ಲ. ಯಾಕೆಂದರೆ ಸ್ಕೇಲ್ ಅನ್ನೋ ಸಕ 2 ಒಟ್ಟಿಗೆ ಬರೋಕ್ಕೆ ಸಾಧ್ಯವಿಲ್ಲ, ಬರೋದಿಲ್ಲ ನಮ್ಮಲ್ಲಿ. ಯಾಕಂದರೆ ಪದಾದಿಯಲ್ಲಿ 2 ವ್ಯಂಜನಗಳು ಒಟ್ಟಿಗೆ ಬರೋದಿಲ್ಲ, ಅಥವಾ ಬಂದರೂ ಕೆಲವು ನಿಯಮಗಳಿವೆ. ಉದಾಹರಣೆ ಇಂಗ್ಲೀಷ್ನಲ್ಲಿ ಎಸ್ ಬಂದರೆ ಅದರ ಮುಂದೆ ಬರ್ಬೋದಾದ ವ್ಯಂಜನ ಯಾವುದು ಅಂತ ರೆಸ್ಟ್ರಿಕ್ಟೆಡ್ ಇದೆ. ಅದು ಎಸ್ ಇದ್ದರೆ ಕೆ ಇರಬೇಕು, ಅಥವಾ ಟಿ ಇರಬೇಕು, ಅಥವಾ ಪಿ ಇರಬೇಕು. ಸೊ ಅದು ಬಿಟ್ಟು ಬೇರೆ ಯಾವುದು ಬರೋಕ್ಕೆ ಸಾಧ್ಯವಿಲ್ಲ. ಸೊ ಉದಾಹರಣೆಗೆ ಇರಲಿ ಬಿಡಿ, ಬೇರೆ ಯಾವುದು ಉದಾಹರಣೆ ಬೇಡ. ಸೊ ಅಂದರೆ ಭಾಷೆಯ ರಚನೆಯಲ್ಲೇ ಅದು ಮಾಹಿತಿಗಳಿರ್ತವೆ. ಆ ರಚನೆಗೆ ಸಂಬಂಧಪಟ್ಟಾಗೆ ಈ ಬೇರೆ ಭಾಷೆ ಬೇರೊಂದು ಬಗೆಯ ರಚನೆಯುಳ್ಳ ಭಾಷಿಕರು ಬಂದಾಗ ಏನೆಲ್ಲ ಬದಲಾವಣೆಗಳಾಗಬಹುದು ಅನ್ನೋದನ್ನು ನಾವೀಗ ಕುತೂಹಲದಿಂದ ಮಾಹಿತಿಯನ್ನು ಇಟ್ಕೊಂಡು ಅನಲೈಸ್ ಮಾಡಬೇಕಾಗಿದೆ ಅಂತ ಕಾಣಿಸುತ್ತೆ. ಮತ್ತೀಗ ಅನಲೈಸ್ ಮಾಡುವುದು ಬಹಳ ಸುಲಭ. ಈಗ ಡಿಜಿಟೈಸ್ ಮಾಡಿದರೆ ಸುಲಭವಾಗಿ ಮಾಡ್ಬೋದು, ಪ್ಯಾಟರ್ನ್ಗಳನ್ನ ಹುಡುಕಬಹುದು. ಅದಕ್ಕೆ ನಾವು ಸಾಕಷ್ಟು ಮಷೀನ್ ಲರ್ನಿಂಗನ್ನು ಬಳಸಬಹುದು. ಮತ್ತು ಅದಕ್ಕೆ ಬೇಕಾದಷ್ಟು ಕಾರ್ಪಸ್ಗಳಿಗೆ ಲಭ್ಯ ಆಗ್ತಾ ಇವೆ, ಬೇರೆ ಬೇರೆ ಸೋರ್ಸ್ಗಳಿವೆ. ಒಂದು ಕೇಂದ್ರೀಕೃತ ವ್ಯವಸ್ಥೆ ಒಂದು ರೂಪುಗೊಂಡರೆ ಅದಕ್ಕೆ ಬೇಕಾಗಿರುವ ತಾಂತ್ರಿಕ ನೆರವನ್ನು ಕೊಡುವವರು, ತಾಂತ್ರಿಕ ನೆರವನ್ನು ಕೊಡೋದಕ್ಕೆ ಶಕ್ತರಾದವರು ಕರ್ನಾಟಕದಲ್ಲಿ ಇದ್ದಾರೆ. ಅವರ ನೆರವನ್ನು ಪಡ್ಕೊಂಡು ಅಧ್ಯಯನವನ್ನು ಬೆಳೆಸುವ ಅಗತ್ಯ ಬಹಳ ಕಾಣಿಸುತ್ತೆ. ನೋಡೋಣ ಮುಂದಿನ ತಲೆಮಾರಿನವರು ಈ ಪ್ರಶ್ನೆಯನ್ನು ಎತ್ಕೊಳ್ತಾರ. ಮೊದಲನೇದಾಗಿ ಈ ಪುಸ್ತಕ ಆ ಬಗೆಯ ಪರಿಣಾಮವನ್ನು ಬೀರೋದಕ್ಕೆ ಶಕ್ತವಾಗುತ್ತಾ ಅಂತ ಅನ್ನೋದು ನನ್ನಲ್ಲಂತೂ ಬಹಳ ದೊಡ್ಡ ಕುತೂಹಲವನ್ನು ಹುಟ್ಟಿಸಿದೆ. ಈ ವಯಸ್ಸಾದಮೇಲೆ ನಾನು ಅಂಥ ಅಧ್ಯಯನವನ್ನು ಎಷ್ಟು ಮುಂದುವರಿಸ್ತಿದ್ದೋ ಗೊತ್ತಿಲ್ಲ. ಕೆಲವು ಪ್ರಮೇಯಗಳನ್ನು ಮುಂದಿಡ್ಬೋದು ನಾನು. ಆ ಪ್ರಮೇಯಗಳನ್ನು ಪರೀಕ್ಷೆ ಮಾಡಿ ಅದು ಸರಿಯೋ ತಪ್ಪೋ ಅಥವಾ ಅವುಗಳನ್ನು ಹೇಗೆ ಬದಲಾಯಿಸಬೇಕು ಅನ್ನೋದನ್ನು ತೀರ್ಮಾನ ಮಾಡಬೇಕಾಗಿರೋದು ಎಳೆಯ ತಲೆಮಾರಿನವರ ಹೊಣೆಗಾರಿಕೆ. ಸರ್, ಆದರೆ ಈಗ ಎಳೆಯ ತಲೆಮಾರಿನವರು ಅಥವಾ ಮುಂದುವರಿಕೆಯ ಬಗ್ಗೆ ಮಾತಾಡಿದಾಗ ಈ ಪೆಗ್ಗಿ ಮೋಹನ್ ಅವ್ರ ಪುಸ್ತಕದಲ್ಲೂ ಆಯಿತು ಅಥವಾ ನಾವು ಸುತ್ತಮುತ್ತಲೂ ನೋಡ್ತಾ ಇರುವುದು ಈಗೇನೆಂದರೆ ಪ್ರಬಲ ಭಾಷೆಗಳು, ಅಧಿಕಾರದ ಭಾಷೆಗಳು ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಪ್ರಬಲ ಭಾಷೆಗಳು ಆರ್ಥಿಕತೆಯ ದೃಷ್ಟಿಯಿಂದನೂ ನೋಡಿದರೆ ಅವು ಉಳಿದ ಭಾಷೆಗಳನ್ನು, ಈಗ ಕನ್ನಡದಲ್ಲೂ ನಾವು ಅದು ಒಂದು ಕನ್ನಡದ ಒಂದು ಸ್ಟ್ಯಾಂಡರ್ಡ್, ಒಂದು ಪ್ರಮಾಣೀಕೃತ ಪ್ರಭೇದ ಉಳಿದ ಚಿಕ್ಕ ಪುಟ್ಟವನ್ನು ನುಂಗಿ ಹಾಕ್ತದೆ ಅಂತ ಹೇಳ್ಬೋದು. ಅದೇ ರೀತಿ ನಾವು ಹಿಂದಿಯನ್ನು ನೋಡ್ತೀವಿ, ಇಂಗ್ಲೀಷನ್ನು ನೋಡ್ತೀವಿ. ಸೊ ಎಲ್ಲವೂ ಆ ಕಡೆನೇ ಚಲಿಸ್ತಾ ಇದೆ ಅಂತ ಒಂದು ನಮ್ಮ ಸುತ್ತಮುತ್ತಲು ನೋಡಿದರೂ ಅದೇ ಭಾವನೆ ಬರ್ತದೆ. ನಿಮಗೆ ಏನು ಅನ್ನಿಸುತ್ತೆ ಸರ್? ಅದು ಇದು ಅಪರಿಹಾರ್ಯ ಅನಿಸುತ್ತೆ, ಇದು ಆಗಬೇಕಾದ, ಇದು ಆಗುವುದೇ ಇದೇ ರೀತಿ ಅನಿಸುತ್ತೆ, ಅಥವಾ ಎಲ್ಲೋ ಇದು ಕವಲುಗಳನ್ನು ಒಡ್ಕೋಬಹುದು ಅಥವಾ ದಿಕ್ಕು ಬದಲಾವಣೆ ಆಗಬಹುದು ಅಂತ ಅನ್ಸುತ್ತಾ, ಅಥವಾ ಹಾಗೆ ಆಗಬೇಕು ಅಂತಂದರೆ ನಾವು ಏನು ಮಾಡಬಹುದು ಇದ್ರ ಬಗ್ಗೆ? ಈಗ ಮೊದಲನೇ ಪ್ರಶ್ನೆ, ಈ ಭಾಷೆಗಳ ನಡುವೆ ಅಧಿಕಾರದ ಸಂಬಂಧದಿಂದಾಗಿ ದುರ್ಬಲ ಭಾಷೆಗಳು ತಮ್ಮ ಜಾಗವನ್ನು, ತಮ್ಮ ಸ್ಪೇಸನ್ನು, ತಮ್ಮ ಅವಕಾಶವನ್ನು ಕಡಿಮೆ ಮಾಡಿಕೊಳ್ಳೋದು, ಪ್ರಬಲ ಭಾಷೆಗಳು ವಿಸ್ತರಿಸಿಕೊಳ್ತಾ ಹೋಗೋದು, ಇದು ಮೇಲ್ನೋಟಕ್ಕೆ ಕಾಣ್ತಾ ಇರ್ತಕ್ಕಂಥ ಒಂದು ಫೆನೋಮೆನ, ವಿದ್ಯಮಾನ ಇದು. ಆದರೆ ವಾಸ್ತವವಾಗಿ ಭಾಷಿಕರುಗಳು, ಅದು ಭಾಷೆಗಳ ನಡುವೆ ನಡೀತಾ ಇರೋದಿಲ್ಲ, ಭಾಷಿಕರ ನಡುವೆ ಇದಕ್ಕೆ ವಿರುದ್ಧವಾದ ಫೆನೋಮೆನಗಳು ಕೂಡ ನಡೀತಾ ಇರ್ತವೆ, ವಿದ್ಯಮಾನಗಳು ನಡೀತಾ ಇರ್ತವೆ. ವೀಕ್ ಆಗಿರ್ತವೆ, ದುರ್ಬಲವಾಗಿರ್ತವೆ. ಸೊ ಉದಾಹರಣೆಗೆ ನಿಮಗೆ ಈಗ ಅಮೆರಿಕಾದಲ್ಲಿ ಬ್ಲ್ಯಾಕ್ ಇಂಗ್ಲೀಷ್ ಮಾತಾಡ್ತಾ ಇದ್ದವರು ಅದನ್ನ ಡಿಕ್ರಲೈಸ್ ಆಗಿದೆ ಕುರಿತು ಮಾತಾಡ್ತಾರೆ. ಅಂದರೆ ಅವ್ರು ಹೋಗುವಾಗ ಒಂದು ಕ್ರಿಯೋಲ್ ಮಾತಾಡ್ತಾ ಇದ್ರು, ಅದು ಆ ಕ್ರಿಯೋಲ್ ಡಿಕ್ರಿಯೋಲೈಸ್ ಆಗಿ ಇಂಗ್ಲೀಷ್ನ ಒಂದು ವೆರೈಟಿಯಾಗಿ ಡೆವಲಪ್ ಆಯಿತು. ಈ ಅಮೆರಿಕನ್ ಇಂಗ್ಲೀಷ್ನ ಅಧ್ಯಯನ ಮಾಡಿದ ಸೋಸಿಯೋಲಿಂಗ್ವಿಸ್ಟ್, ಸಮಾಜ ಭಾಷಾ ವಿಜ್ಞಾನಿಗಳು ಒಂದು ಪ್ರವೃತ್ತಿಯನ್ನು ಗಮನಿಸ್ತಾರೆ. ಏನದು ಅಂತಂದರೆ, ಬ್ಲ್ಯಾಕ್ ಇಂಗ್ಲೀಷಿಗೆ ಅಥವಾ ಕಪ್ಪು ಜನರು ಮಾತಾಡುವ ಇಂಗ್ಲೀಷಿಗೆ ಹೊಂದಿಕೊಳ್ಳುವ ಪ್ರವೃತ್ತಿ ಗಂಡು ಅಥವಾ ಬಿಳಿಯರಲ್ಲಿ ಕಾಣಿಸೋ ಹಾಗೆ ಬಿಳಿಯರ ಇಂಗ್ಲೀಷನ್ನು ಮಾತಾಡುವ
ಮಾತಾಡೋದಕ್ಕೆ ತಮ್ಮನ್ನು ಹೊಂದಿಸಿಕೊಳ್ಳುವ ಪ್ರವೃತ್ತಿ ಕಪ್ಪು ಜನರಲ್ಲಿ ಕಾಣಿಸೋದಿಲ್ಲ. ಅಂದರೆ ಕಪ್ಪು ಜನರ ಇಂಗ್ಲೀಷ್ ಇದೆಯಲ್ಲ, ಅದು ತನ್ನ ಚಹರೆಯನ್ನು ಬಿಟ್ಕೊಡೋದಕ್ಕೆ ಸಿದ್ಧ ಇಲ್ಲ. ಈಗ ನೀವು ಈಗಲೂ ಕೂಡ ನೀವು ಬೇಕಾದಷ್ಟು ವೆಬ್ ಸೀರೀಸ್ಗಳಲ್ಲಿ ಅಥವಾ ಮೂವಿಗಳಲ್ಲಿ ನೋಡಿದರೆ ಕಪ್ಪು ಜನರು ಬಿಳಿಯ ಜನರ ಜೊತೆ ಮಾತಾಡಬೇಕಾದ್ರೆ ಅವರ ಇಂಗ್ಲೀಷಿಗೆ ಉಳಿಸ್ಕೊಳ್ಳೋದಿಲ್ಲ, ತಮ್ಮ ಇಂಗ್ಲೀಷಲ್ಲೇ ಮಾತಾಡ್ತಾರೆ. ಇವಾಗಲೂ ಅವ್ರು ತಮ್ಮ ಐಡೆಂಟಿಟಿ ಗುರುತನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಹಾಗಾದ್ರೆ ನೋಡಿದ್ರೆ ಅಧಿಕಾರದ ಸಂಬಂಧದಲ್ಲಿ ಅವರು ಮೇಲಿದ್ದಾರೆ ಅಂತ ಅಲ್ಲ, ಅಧಿಕಾರ ಸಂಬಂಧದಲ್ಲಿ ಈಗಲೂ ದುರ್ಬಲ. ಆದರೆ ಇದು ಜಾಗತಿಕವಾಗೂ ಕೂಡ ಕಾಣಿಸುತ್ತೆ ಅಂತ ಕಾಣಿಸುತ್ತೆ. ಆದರೆ ಎಲ್ಲ ಭಾಷೆಗಳಲ್ಲೂ ಒಂದೇ ಪ್ರಮಾಣದಲ್ಲಿ ಗೊತ್ತಿಲ್ಲ ನನಗೆ. ಅದು ಉದಾಹರಣೆಗೆ ಅದು ಫ್ರೆಂಚ್ ಕಾಲೋನಿಗಳಲ್ಲಿ ಇದರ ಪ್ರವೃತ್ತಿಯನ್ನು ಕುರಿತು ಕೆಲವು ಅಧ್ಯಯನಗಳಾಗಿವೆ. ನಾನು ಅದು ವಿಸ್ತರಿಸಕ್ಕೆ ಹೋಗೋದಿಲ್ಲ ನಾನೀಗ. ಸೊ ಬೇರೆ ಬೇರೆ ಕಡೆಗಳಲ್ಲಿ ಈ ದುರ್ಬಲ ಅಂತ ನಮಗೆ ವಿದ್ಯಮಾನದಲ್ಲಿ ಕಾಣಿಸುವ ಭಾಷಿಕ ಸಮುದಾಯಗಳು ತಮ್ಮ ಚಹರೆಯನ್ನು ಉಳಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇರೋದನ್ನ ಗಮನಿಸ್ತೀವಿ ನಾವು. ಈಗ ರಾಜಸ್ಥಾನಿ ಭಾಷೆ ಸುಮಾರೊಂದು 50-60 ವರ್ಷಗಳ ಕಾಲದ ಹಿಂದೆಯ ಡೈಲೆಕ್ಟ್ ಅಂತಲೇ ಪರಿಗಣಿಸಲಾಗಿತ್ತು. ಅದರ ಇವತ್ತೊಂದು ದೊಡ್ಡ ಮೂವ್ಮೆಂಟ್ ನಡೀತಾ ಇದೆ. ರಾಜಸ್ಥಾನಿ ಪ್ರತ್ಯೇಕವಾದ ಭಾಷೆ, ಅದಕ್ಕೆ ಒಂದು ಪ್ರತ್ಯೇಕವಾದ ಅಸ್ತಿತ್ವ ಬೇಕು ಅಂತ ಅನ್ನೋದನ್ನು, ಅದು ರಾಜಕೀಯ ಕಾರಣಗಳಿಂದ ಆಗಿರ್ಬೋದು, ಏನೇ ಆಗಿರ್ಬೋದು, ಆ ಭಾಷೆಯನ್ನು ಮಾತಾಡುವವರಲ್ಲಿ ತಮ್ಮ ಗುರುತು, ತಮ್ಮ ಭಾಷೆ ಅನ್ನೋದನ್ನು ಸ್ಥಾಪಿಸಬೇಕು. ಹಾಗೆಯೇ ಬಿಹಾರದಲ್ಲೂ ಕೂಡ ಅಂಥ ಒಂದು ಮೂಮೆಂಟ್ ನಡೀತಾ ಇರೋದು ನೋಡ್ತಾ ಇದ್ದೀವಿ. ಅಂದರೆ ನಾನು ಭಾರತದ ಉದಾಹರಣೆ ಕೊಡ್ತೀನಿ. ಜಗತ್ತಿನಾದ್ಯಂತ ಈ ಥರದ ಪ್ರವೃತ್ತಿಗಳು, ಉದಾಹರಣೆಗೆ ಗ್ಯಾಲಿಕ್ ಲ್ಯಾಂಗ್ವೇಜ್ ಬಗೆಗೆ ಇರ್ತದೆ, ಸ್ಕಾಟಿಷ್ ಭಾಷೆ ಬಗೆಗೆ ಇರ್ಬೋದು, ಐರಿಷ್ ಭಾಷೆ ಬಗೆಗೆ ಇರ್ಬೋದು. ಸೊ ಗ್ರೇಟ್ ಬ್ರಿಟನ್ ಒಳಗಡೆನೇ ಇಂಗ್ಲೀಷ್ನ ಅಧಿಕಾರವನ್ನು ಪ್ರಶ್ನಿಸಿ ಅದು ಬೇಕಾದಷ್ಟು ಚಳುವಳಿಗಳಿಗೆ ಮತ್ತು ಹೋರಾಟಗಳಿಗೆ, ಕ್ರಾಂತಿಗಳಿಗೆ ಕೂಡ ಕಾರಣ ಆಗಿದೆ. ಅಂದರೆ ಅದಕ್ಕೆ ರಾಜಕೀಯ ಕಾರಣಗಳ ಜೊತೆಗೆ ಭಾಷಿಕ ಗುರುತುಗಳೊಡನೆ ಹೋರಾಟ ಮಾಡಿದ್ದನ್ನು ಕೂಡ ನಾವು ನೋಡ್ತೀವಿ. ಅದರಿಂದ ಎರಡೂ ಪ್ರವೃತ್ತಿಗಳು ಒಟ್ಟೊಟ್ಟಿಗೆ ಇರ್ತವೆ ಅಂತ ಕಾಣಿಸುತ್ತೆ. ಒಂದು ಅಧಿಕಾರವನ್ನು ಸ್ಥಾಪಿಸೋದು, ದುರ್ಬಲ ಭಾಷೆಗಳನ್ನು ಹತ್ತಿಕ್ಕೋಕ್ಕೆ ಪ್ರಯತ್ನ ಪಡೋದು. ದುರ್ಬಲ ಭಾಷೆಗಳು ತಮ್ಮ ಅಸ್ತಿತ್ವವನ್ನು ಕಾಯ್ದುಕೊಳ್ಳೋದಕ್ಕೆ ಸ್ಪೇನ್ನಲ್ಲಿ ಕ್ಯಾಟಲಾನ್ ಮತ್ತು ಕರೆಕ್ಟ್ ಆ ಥರದ ಉದಾಹರಣೆ, ಭಾಳ ಒಳ್ಳೆಯ ಉದಾಹರಣೆ ಇದೆ ಕ್ಯಾಟಲಾನ್ನ. ಮತ್ತು ಬಾಲ್ಟಿಕ್ ಭಾಷೆಗಳು, ಆ ಪ್ರದೇಶಗಳಲ್ಲಿ ಬಾಸ್ಕ್ನ ಬಗ್ಗೆ ಬಂದಂಥ ಮೂಮೆಂಟ್ಗಳು. ಸೊ ಇದು ಜಾಗತಿಕವಾಗಿ ನಡೀತಾ ಇದೆ. ಮತ್ತು ಒಂದು ಅರ್ಥದಲ್ಲಿ UN ಅಂತ ಸಂಸ್ಥೆಗಳು ಇದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪರಿಪ್ರೇಕ್ಷ್ಯವನ್ನು, ಪರ್ಸ್ಪೆಕ್ಟಿವನ್ನು ಸೃಷ್ಟಿಸ್ತಾ ಇವೆ. ಸೊ ಇದು ಎರಡು ಪ್ರವೃತ್ತಿಗಳು ಒಟ್ಟೊಟ್ಟಿಗೆ ನಡೀತಾ ಇರ್ತವೆ. ಯಾವುದೇ ಸಮಯದಲ್ಲಿ ನೋಡಿದಾಗ ಒಂದು ಪ್ರಬಲವಾಗಿ ಇನ್ನೊಂದು ದುರ್ಬಲವಾಗಿರೋ ಕಾಣಿಸುತ್ತೆ. ಬಟ್ ಚರಿತ್ರೆಯ ಗತಿಯಲ್ಲಿ ಇವುಗಳು ತಮ್ಮ ಗತಿಯ ಇದನ್ನು ವ್ಯತ್ಯಾಸ ಮಾಡ್ಕೊಳ್ಬಹುದು ಅಂತ ಕಾಣಿಸುತ್ತೆ. ಅದರಿಂದ ಇದು ಯಾವುದೋ ಒಂದು ಕಾಲ ಬರುತ್ತೆ, ಜಗತ್ತಿನಾದ್ಯಂತ ಎಲ್ಲರೂ ಒಂದೇ ಭಾಷೆ ಮಾತಾಡ್ಬಿಡ್ತಾರೆ, ಎಲ್ಲ ಭಾಷೆಗಳು ನಾಶ ಆಗೋಗ್ಬಿಡ್ತವೆ, ಇಂಗ್ಲೀಷ್ನ ಪ್ರಿಡಾಮಿನೆನ್ಸು ಅಧಿಕವಾಗುತ್ತೆ ಅಂತ. ಹಾಗೇನೂ ಆಗೋದಿಲ್ಲ, ಆಗಲಾರದು. ಅಥವಾ ಹಾಗೇನಾದ್ರು ಆಗೋ ಕಾಲ ಬಂದರೆ ಮನುಷ್ಯ ಜನಾಂಗ ಇರೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಅದೊಂದು ಕೊನೆಯ ಪರಿಹಾರ ಅದು. ಯಾಕೆಂದರೆ ಈ ಬಯೋಡೈವರ್ಸಿಟಿ ಮತ್ತು ಮಾನವ ಕಲ್ಚರ್ ಬಗ್ಗೆ ಇರುವ ಇಕ್ಕಟ್ಟದ ಥರನೇ. ಯಾಕೆಂದರೆ ಎಲ್ಲೆಲ್ಲಿ ಬಯೋಡೈವರ್ಸಿಟಿ ಹೆಚ್ಚಿದೆಯೋ ಅಲ್ಲಿ ಲಿಂಗ್ವಿಸ್ಟಿಕ್ ಡೈವರ್ಸಿಟಿ ಹೆಚ್ಚಿರುತ್ತೆ. ಸೊ ಎಲ್ಲೆಲ್ಲಿ ಬಯೋಡೈವರ್ಸಿಟಿ ಕಡಿಮೆ ಇದೆಯೋ ಅಲ್ಲಿ ಲಿಂಗ್ವಿಸ್ಟಿಕ್ ಡೈವರ್ಸಿಟಿ ಕಡಿಮೆ ಇದೆ. ನಾವಿವತ್ತು ಎರಡು ಮೂಮೆಂಟ್ ನೋಡ್ತೀವಿ. ಅಂದರೆ ಎಲ್ಲವನ್ನು ಏಕೀಕರಣಗೊಳಿಸಬೇಕು ಅಂತ ಅನ್ನೋ ಒಂದು, ಬಯೋಡೈವರ್ಸಿಟಿಯನ್ನು ಕಾಯ್ಕೊಳ್ಬೇಕು ಅಂತ ಅನ್ನುವ ಒಂದು ಮೂಮೆಂಟ್ ಕೂಡ ನಡೀತಾ ಇದೆ. ಸೊ ಅದರಿಂದಾಗಿ ಇವೆರಡೂ ಒಟ್ಟೊಟ್ಟಿಗೆ ನಡೀತಾ ಇರ್ತದೆ. ಲ್ಯಾಂಗ್ವೇಜಿನ ವಿಚಾರಕ್ಕೂ ಕೂಡ ಇದು ನಿಜ ಅಂತ ಕಾಣಿಸ್ತದೆ. ಅಂದರೆ ಹತಾಶರಾಗಬೇಕಾಗಿಲ್ಲ ಅಂತ ನನ್ನ ಅದು ರೆಟ್ರೋಫ್ಲೆಕ್ಸ್ ಸೌಂಡ್ಸನ್ನು ತಿಳ್ಕೊಳ್ಳೋದಲ್ಲದೆ ಅದಕ್ಕೆ ಮುಡುಚುಲಿ ಅಂತ DNS ಹೇಳಿದ್ದನ್ನು ನೀವು ಓದ್ಕೊಂಡಿದ್ದೀರಿ. ಏಕೆಂದರೆ ಸಾಮಾನ್ಯವಾಗಿ ಕನ್ನಡದಲ್ಲಿರುವ ಭಾಷಾಶಾಸ್ತ್ರದ ಟೆಕ್ಸ್ಟ್ ಬುಕ್ಗಳನ್ನ ನೋಡಿದ್ರೆ ಮೂರ್ಧನ್ಯ ಅಂತ ಬಳಸೋದು, ಅಥವಾ ಕ್ರಿಕೆಟರ್ಸ್ಗೆ ಘರ್ಷಧ್ವನಿಗಳು, ಉಜ್ಜುಲಿಯನ್ನು ಯಾರು ಬಳಸಲ್ಲ. ಲೋ ಇವರು ಪ್ರಪೋಸ್ ಮಾಡಿದ್ರು, ಯಾರು DNS, ಅವರ ಬರಹವನ್ನು ಹೊರತುಪಡಿಸಿ ನಾವು 4-5 ಜನ ಬಿಟ್ಟರೆ ಕನ್ನಡದಲ್ಲಿ ಯಾರೂ ಕೂಡ ಅದನ್ನು
ನನಗೆ ಅದರಲ್ಲಿ ಅದರದೊಂದು ಪೊಲಿಟಿಕ್ಸ್ ಒಂದು ಇದೆ, ಅದು ಬೇರೆ. ನನಗೆ ಅದರಲ್ಲಿ ನನಗೆ ಅದನ್ನ ಹೇಳ್ತಾ ಇದ್ದೆ, ನನಗೆ ಅದ್ರದ್ದು ಯಾವ್ದು ಹೆಚ್ಚು ಸ್ಪಷ್ಟ ಮತ್ತೊಂದು ಎಸ್ಥೆಟಿಕ್ ವ್ಯಾಲ್ಯೂ ಇರಬೇಕು ಅನ್ನೋದು. ಈಗ ಧ್ವನಿಗೆ ಸಂಬಂಧಪಟ್ಟಾಗ ಇದು ಮಡಚುಲಿ ಉಜ್ಜುಲಿ ಅನ್ನೋದು ಹೆಚ್ಚು ಕ್ಲಿಯರ್ ಆಗಿ, ಮೂರ್ಧನ್ಯ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ಸರಿ ಸರಿ. ಆ ರೀತಿ ಬಟ್ ಏನಾಗಿದೆ ಕನ್ನಡದಲ್ಲಿ ದೊಡ್ಡ ಸಮಸ್ಯೆ ಇದು. ಉದಾಹರಣೆಗೆ ಕಳೆದ 30-40 ವರ್ಷದಲ್ಲಿ ಈ ಚಾರಿತ್ರಿಕ ಭಾಷಾ ವಿಜ್ಞಾನದ ಶಾಸ್ತ್ರದಲ್ಲಿ ಕನ್ನಡದಲ್ಲಿ ಆಸಕ್ತಿ ಬಹಳ ಕಡಿಮೆ ಆಗೋಗ್ಬಿಟ್ಟಿದೆ. ಅಂದರೆ ಜನರಲ್ ಆಗಿ ಭಾಷೆ ಮತ್ತು ಸಮಾಜದ ಬಗೆಗಿನ ಆಸಕ್ತಿ ಹೆಚ್ಚಿದೆ, ಭಾಷೆ ಮತ್ತು ರಾಜಕೀಯದ ಬಗೆಗಿನ ಆಸಕ್ತಿ ಹೆಚ್ಚಿದೆ. ಬಟ್ ಭಾಷೆಯ ಚರಿತ್ರೆ ಇದರ ಬಗೆಗೆ ಸುಮಾರು ಒಂದು 50, 60, 70s ಒಂದು ಸ್ವಲ್ಪ ರಿಸರ್ಚ್ ನಡೀತಾ ಇತ್ತು. ಆಮೇಲೆ ಏನಂದ್ರೆ ಏನೂ ಇಲ್ಲ. ಈಗ ಉದಾಹರಣೆಗೆ ಪೂರ್ವದ ಹಳೆಗನ್ನಡ ಅಂತಿದೆ. ಆ ಪೂರ್ವದ ಹಳೆಗನ್ನಡದ ಬಗೆಗೆ 1928 ಕನ್ನಡ ಕೈಪಿಡಿಯಲ್ಲಿ AR ಕೃಷ್ಣಶಾಸ್ತ್ರಿಗಳು ಏನು ಹೇಳಿದರು, ಅದರ ಆಚೆಗೆ ಏನೂ ಹೇಳಿಲ್ಲ. ಅಂದರೆ ಅದ್ರ ಬಗ್ಗೆ ಏನು ರಿಸರ್ಚು ಆಗಿಲ್ಲ. ಪೂರ್ವದ ಹಳೆಗನ್ನಡ ಅಂತ ಒಂದು ಇದ್ದರೆ ಅದರ ಸ್ವರೂಪ ಹೇಗಿತ್ತು, ಯಾಕೆಂದರೆ ಆ ಸ್ವರೂಪದ ಬಗ್ಗೆ ಹೇಳುವ 3 ಲಕ್ಷಣಗಳನ್ನೇ ಈಗಲೂ ಹೇಳ್ತಾರೆ. ಅದು ಷಷ್ಠಿ ವಿಭಕ್ತಿ ಪ್ರತ್ಯಯ ಇತ್ತು, ಆಮೇಲೆ ಇನ್ಯಾವುದೊಂದು ಹೇಳ್ಬೋದು. ಅವುಗಳು ಬಿಟ್ಟರೆ ಇನ್ನೇನು ಹೇಳಿಲ್ಲ. ಸೊ ನೆಕ್ಸ್ಟ್ ಉದಾಹರಣೆಗೆ ಹಳೆಗನ್ನಡದಿಂದ ನಡುಗನ್ನಡಕ್ಕೆ ವ್ಯತ್ಯಾಸ ಆಗುವಾಗ ಏನು ಬದಲಾವಣೆ ಆದವು ಅದನ್ನ ಅಬ್ಸರ್ವ್ ಮಾಡಿದ್ದಾರೆ. ಬಟ್ ಹೆಚ್ಚು ರಿಸರ್ಚ್ಗಳು ಆಗಲೇ ಇಲ್ಲ. ಆಕರಗಳಿದ್ದರೂ ಉದಾಹರಣೆಗೆ ಕಳೆದ ಶತಮಾನದ ಮಧ್ಯಭಾಗದವರೆಗೆ ಇದ್ದಷ್ಟಕ್ಕಿಂತ ಹೆಚ್ಚು ಆಕರಗಳಿವೆ, ಶಾಸನಗಳಿವೆ. ಉದಾಹರಣೆಗೆ 10ನೇ ಶತಮಾನದವರೆಗಿನ ಶಾಸನಗಳ ಸಂಪುಟಗಳನ್ನೇ ತಂದರು ಇವರು, ಯಾರು ಶೆಟ್ಟರ್ ಅವರು. ಅವುಗಳನ್ನು ನೋಡಿದ್ರೆ ತುಂಬ ಮಾಹಿತಿ ಸಿಗುತ್ತೆ ಕನ್ನಡ ಭಾಷೆಯ ಬೆಳವಣಿಗೆಯನ್ನು ಕುರಿತು. ಸಮೂಹ ಕನ್ನಡದಲ್ಲಿ ಅದು ಆಸಕ್ತಿ ಬಹಳ ಕಡಿಮೆ ಆಗುತ್ತೆ. ಅದಕ್ಕೆ 2 ಬಹಳ ಮುಖ್ಯವಾದ ಕಾರಣ ಅಂದರೆ ಕನ್ನಡ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಭಾಷಾಶಾಸ್ತ್ರದ ಅಧ್ಯಯನ ವಿಷಯವೇ ಅಲ್ಲ. ಮತ್ತು ಎಲ್ಲೆಲ್ಲಿ ಪೋಸ್ಟ್ ಗ್ರಾಜ್ಯುಯೇಟ್ ಸೆಂಟರ್ಸ್ ಇದೆ, ಒಂದು ಕರ್ನಾಟಕ ಯೂನಿವರ್ಸಿಟಿಲಿದೆ, ಇನ್ನೊಂದು ಮೈಸೂರಲ್ಲಿದೆ. ಉಳಿದಿರುವ ಯಾವ ವಿಶ್ವವಿದ್ಯಾಲಯದಲ್ಲೂ ಭಾಷಾಶಾಸ್ತ್ರದ ಒಂದು PG ಕೋರ್ಸ್ ಇಲ್ಲ. ಆ PG ಕೋರ್ಸಲ್ಲಿ ಏನಾಗಿದೆ, ಅಲ್ಲಿ ಕನ್ನಡ ಒಂದು ವಿಶೇಷ ಅಧ್ಯಯನ ಮಾಡಿದ್ರು. ಭಾಷೆ ಇನ್ ಜನರೆಲ್ಲ ಓದ್ತಾ ಇರ್ತಾರೆ, ಗ್ಲೋಬಲ್ ಅಥವಾ ಇದೆಲ್ಲ ಮಾತಾಡ್ತಾ ಇರ್ತಾರೆ. ಸೊ ಅವ್ರಿಗೆ ಇದೇ ಇಲ್ಲ, ಅಂದರೆ ಕನ್ನಡದ ಬಗೆಗಿನ ಇನ್ಪುಟ್ಗಳೇ ಇಲ್ಲ. ಮತ್ತು ತುಂಬ ಜನ ಓದಕ್ಕೆ ಬರ್ತಾ ಇರೋದು ಈ ಕಾಲದಲ್ಲಿ ಕಳೆದ ಒಂದು 10-15 ವರ್ಷದಿಂದ ಅಲ್ಲಿ ವಿದ್ಯಾರ್ಥಿಗಳಾಗ್ತಾ ಇರೋದು. ನನಗೆ ಕರ್ನಾಟಕ ಯೂನಿವರ್ಸಿಟಿ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಮೈಸೂರಲ್ಲಂತೂ ತುಂಬ ಜನ ವಿದೇಶಿ ವಿದ್ಯಾರ್ಥಿ, ಅಂದರೆ ಕರ್ನಾಟಕದವರೇನೇ ಭಾಳ ಕಡಿಮೆ. ಸೊ ಹೀಗಾಗಿ ಅದರಲ್ಲಿ ಆಸಕ್ತಿ ಇರುವ ಮತ್ತು ರಿಸರ್ಚ್ ಮಾಡುವ ಇನ್ಕ್ಲಿನೇಷನ್ ಇರೋರು ಭಾಳ ಕಡಿಮೆ ಆಗೋದಿಲ್ಲ. ಇದು ದೊಡ್ಡ ಕೊರತೆ.